ವಿಜ್ಞಾನದಿಂದ ಸಾಹಿತ್ಯಕ್ಕೆ ಬಂದೆ. ಹೌದು. ಸಾಹಿತ್ಯದಲ್ಲಿ ನಾನು ಆ ಕತೆ ಬರೆಯೋಕ್ಕೆ ಅಥವಾ ಕಾದಂಬರಿ ಬರೆಯೋಕ್ಕೆ ನಾನು ಸಂಶೋಧನೆ ಮಾಡ್ತಾ ಇದ್ದಾಗ ನನಗೆ ಕಂಡ ಕೆಲವು ವಿಷಯಗಳು ವಿಜ್ಞಾನಕ್ಕೆ ವಾಪಸ್ ಹೋಗಿದ್ದಾವೆ. ಹೌದು. ಅದರಲ್ಲಿ ಒಂದು ಉದಾಹರಣೆ ಅಂದರೆ ಈ ಸಂಜೀವಿನಿ. ಹೌದು. ಕಪಿಲಿಪಿ ಸರ ಬರೀಬೇಕಾದ್ರೆ ನಾನು ಸಂಜೀವಿನಿ ಅಂದರೆ ಏನಿರ್ಬೋದು ಅಂತ ನಾನು ಸ್ಟೂಡೆಂಟ್ಸ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ. ಎಸ್ಪೆಷಲಿ ಒಬ್ಬ ವಾಸುದೇವ್ ಅಂತ ಸಿರ್ಸಿಲಿದ್ದಾರೆ ಈಗ ಅವರು. ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವಿವತ್ತು ಸಂಜೀವಿನಿ ಇದ್ದರೆ ಯಾಕೆ ಹುಡುಕ್ಬಾರ್ದು ವಾಸು ಅಂತಂದೆ. ಹೌದು. ಹೆಂಗೆ ಸಾರ್ ಅಂತಂದರು. ಸೊ ಡಿಸ್ಕಸ್ ಮಾಡ್ತಾ 4 ಕಂಡೀಷನ್ ಹಾಕ್ಕೊಂಡ್ವಿ. ಏನು, ಸಂಜೀವಿನಿ ಒಬ್ಬ ಸಾಯ್ತಾ ಇರೋ ಲಕ್ಷ್ಮಣನ ಹುಟ್ಟಿಸ್ಬೇಕಾದ್ರೆ, ಮರುಜೀವ ತರಬೇಕಾದ್ರೆ ಅದು ಭಾಳ ಇಂಪಾರ್ಟೆಂಟ್ ಏನು ಸಸ್ಯ ಆಗಿರಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ಸಸ್ಯ ಆಗಿದ್ದರೆ ಅದು ಎಲ್ಲರ ಮನೆಯಲ್ಲೂ ಇವತ್ತು ಇರಬೇಕಾಗಿತ್ತು. ಆದರೆ ಇಲ್ಲ. ಕಾರಣ ಏನಿರ್ಬೋದು? ಬಹುಶಃ ಅದು ಸಾಯ್ತಾ ಇರೋ ನಾವು ಜೀವ ತರೋದಲ್ಲ, ಬೇರೆ ಏನೇನೋ ಕಾರಣ ಇರಬೇಕು ಅಂತ. ಹಿಂಗೆ ಹುಡ್ಕೊಂಡು ಹೋಗ್ತಾ ಒಂದು 4 ಕಂಡೀಷನ್ ಹಾಕ್ಕೊಂಡು ಹುಡುಕಿದರೆ ನಮ್ಮ ದೇಶದಲ್ಲಿ ಗೊತ್ತಿರಬೇಕಲ್ಲ 20,000 ಪ್ರಭೇದಗಳಿದ್ದಾವೆ. 20,000 ಪ್ರಭೇದದಲ್ಲಿ ನಾವು 2 ಕೀಳಿಬೇಕು ಅಥವಾ 1 ಕೀಳಿಬೇಕು ಸಂಜೀವಿನಿಗೆ. ಹೇಗಪ್ಪ ಅಂತ ನಾವು ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೊನೆಗೆ 2 ಗಿಡಕ್ಕೆ ನಾವು ಫಿಲ್ಟರ್ ಆದ್ವಿ. ಅದು ನೋಡಿದ್ರೆ ಎಲ್ಲ ವಿಜ್ಞಾನಿಗಳು ಅದನ್ನ ಒಪ್ಕೊಂಡ್ರು, ಮೆಚ್ಕೊಂಡ್ರು. ಆ ಸಂಶೋಧನೆ ಎಲ್ಲರೂ ಗೌರವ ಕೊಟ್ಟರು. ಹಾಗಾಗಿ ಬಹುಶಃ ನಾವು ಸಂಜೀವಿನಿ ಅಂದರೆ ಏನು ಅಂತ ಕಂಡುಹಿಡಿದೀವಿ ಅಂತ ನಾವು ನಂಬ್ತೀವಿ.